ಮಳೆ ಗಾಳಿ ಇದ್ರ ಮಳೆ ಕಡಲ್ಲ ಇದ್ರಾಗ ಈ ಸಿಕ್ಕಾಪಟ್ಟೆ ಮಳೆ ಬರೋದು ಕೂಡ ಗಾಳಿ ನಂಗೆ ಬೀಸಾಕತ್ತದ. ಇವ್ರು ಬ್ರೇಸ್ ತಗೊಂಡು ಈಗ ಅಲ್ಲಿ ಅಲ್ಲಿ ತಗೊಳಕತ್ತಾರ. ಇಲ್ಲ ಕಾರ್ ಹಾರಿ ಹೊಂಟದತ್ತನ್ನ ನೋಡಕ್ ಬಂದೀನಿ. ಹೊರ ಸ್ವಲ್ಪ ಎಷ್ಟು ಏನೇನೋ ತಗೊಂಡ್ಬರ್ಬೇಕಂತ ಹೇಳಿದ್ರೆ ಹೊಂಟಿದ್ವಿ. ಸ್ವೀಟಿ ಪ್ರ್ಯಾಂಕ್ ಆಯ್ತು ನೀನು ಕೂಡ. ಇಲ್ಲಿ ಬೆಳಗ್ಗೆ ಬೋರ್ವೆಲ್ ಆಗಕತ್ತಿರೋದು ಸಿಕ್ಕಾಪಟ್ಟೆ ಸೌಂಡ್ ಆಯ್ತು. ಎಷ್ಟು 4 ಗಂಟೆ 5 ಗಂಟೆ ಸೌಂಡ. ಚಳಿ ಬಿಡ್ತದ ಚಳಿಕರೆ ಊಟಿ ಹಾಕೊಂಡಿದ್ದೀನಿ. ಏನು ದಗಿ ಬಿಡ್ತು ಒಳಗ. ಟಿ ಶರ್ಟ್ ತೊಯ್ದು ಬಿಡುತ್ತೆ ನಮ್ದು. ಸ್ವಲ್ಪ ಹೀಟಾಗಿ ಉರ್ಬೇಕಾಗ ಬಾಯಿಗೆ ಅದ್ರ ಸಲ ಆಗೈತಲ್ಲ ಅವ್ರಿಗೆ ಎಳ್ನೀರು ತಂದೀನಿ. ಗಾಯ್ಸ್ ಇಲ್ಲಿ ಮೊಮೋಸ್ ತೊಗೊಂಡಿನಿ ನಮ್ಮ ತಂಗಿಗೋಸ್ಕರ ಅಂತ ಹೇಳಿ. ಹಾಗೆ ಎಷ್ಟ ಆಗಲ್ಲ ಇರುತ್ತೆ. ನಮ್ಮ ಏನಿದ್ರು 12 ಗಂಟೆನೇ ಬೆಳಗ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಸಂಜೆ ಇರ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ಮನೆ ಮುಂದೆ ಬೋರ್ವೆಲ್ ಹಾಕತ್ತಿದ್ರು. ಅದೇ ಗಂಟೆಗೆ ವ್ಲಾಗ್ ಶುರು ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಸೌಂಡ್ ಆಯಿತು. ಇಲ್ಲಿ ಸಂಜೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಳೆ ಗಾಳಿ ಜೋರಾಗಿ ಬೀಸ್ತಾ ಇದೆ. ಫೋನೇ ಹೋಗಲ್ಲ ನಂದು. ಮಳೆ ಗಾಳಿ ಇದ್ರ ಮಳೆ ಕಡಲ್ಲ ಇದ್ರಾಗ ಸಿಕ್ಕಾಪಟ್ಟೆ ಮಳೆ ಬರತ್ತದ. ಸಿಕ್ಕಾಪಟ್ಟೆ ಗಾಳಿ ಬೀಸಾಕತ್ತದ. ಗಾಳಿ ಮಳಿ ಕೂಡಿ ದಾನ್ಲಿ ಅಲ್ಲತ್ತ. ಮಳಿ ಸಿಕ್ಕಾಪಟ್ಟೆ ಮಳೆ ಬರೋದು ಕೂಡ ಗಾಳಿ ನಂಗೆ ಬೀಸಾಕತ್ತದ. ಇವ್ರು ಬ್ರೇಸ್ ತಗೊಂಡು ಈಗ ಅಲ್ಲಿ ಅಲ್ಲಿ ತಗೊಳಕತ್ತಾರ. ಇಲ್ಲ ಅಲ್ಲಿ ವಾಶ್ರೂಮ್ದಾಗ ಇಟ್ಟಿದ್ದು ಹಾರ ಬಿದ್ದ ಗಾಳಿಗೆ ಅದು ಇವಾಗ ಕಾರ್ ಹೊಂಟದ ಕಾರ್ ಹಾರಿ ಹೊಂಟದತ್ತನ್ನ ನೋಡಕ್ ಬಂದೀನಿ. ಗಾಯ್ಸ್ ನಮ್ಗೆ ಅನ್ಪಡ್ ಮಾಡ್ಬಿಟ್ಟೆ. ನೀವು ಕಾರ್ ಹಾರಿ ಹೊಂಟದ ಮನುಷ್ಯರ್ ಹಾರಿ ಹೊಂಟಾರ ಅಂತ ಹೇಳಕತ್ತಾನ. ನಾವಿದ್ರೆ ನೋಡಕತ್ತೀನಿ. ಅನ್ಪಡೋದು ಬಂತು. ನೀನೇ ಒಪ್ಕೊಂಡಲ್ಲ. ಅನ್ಪಡಲ್ಲ ಒಂದೊಂದು ಮಾತು ನಿಜ ಅಂದ. ಅನ್ಪಡತ್ ನೀನೇ ಒಪ್ಕೊಳತಿ. ಮಳಿ ಬರಕತ್ತಿ ಹೊರಗೆ ಹೋಗ್ಬೇಕಂತ ರೆಡಿ ಆಗಿದ್ದ ನಮ್ ಕ್ರೇಜಿ. ಮಳೆ ತಡೆದು ನಿಲ್ಸಿದ್ದ. ಸ್ವಲ್ಪ ಹೊರಗಡೆ ಹೋಗ್ಬೇಕು. ಹೊರಗಡೆ ಸ್ವಲ್ಪ ಎಷ್ಟು ಏನೇನೋ ತೊಗೊಂಡ್ಬರ್ಬೇಕಂತ ಹೇಳಿದ್ರೆ ಹೊಂಟಿದ್ವಿ. ಮಾತಾಡಕ್ಕೆ ನಾವು ತರಕತ್ ಹೊಂಟಿವಿ. ಈಗ ಅದೇ ತರಬೇಕಂತ ಹೋಗ್ಬೇಕಂತ ಹೇಳಿದ್ರೆ ರೆಡಿ ನಿಂತಿದ್ದು. ಇಲ್ಲಿ ನೋಡ್ರೆ ತೋಳ ಮಳೆ ಶುರು ಆಗ್ಯದ. ಎಷ್ಟು ಮಳೆ ಶುರು ಆಗ್ಯದ ಹೇಳಕ್ ಆಗಲ್ಲ. ಅಷ್ಟು ಮಳೆ ಶುರು ಆಗ್ಯದ. ಅಷ್ಟೊಂದು ಮಳೆ. ಬನ್ನಿ ಗಾಯ್ಸ್ ಇವಾಗ ಐತಲ್ಲ ತಾಪಡ್ ಮಳೆ ಅಂತ ಹೊಂಟದ ನೋಡ್ಕೋತ ನಿಂತೀವಿ. ಬನ್ನಿ ನೀರು ಬಂದು ಗೈಸ್ ಕಿಚನ್ ನೀರು ಬಂದವ ಗೈಸ್. ನೋಡಿ ಈಗ ಮಳಿ ನೋಡ್ರಿ. ಇದು ಇಟ್ಟಿದೇನ ಇದೆಲ್ಲ ತೊಯ್ದಾಗ್ಯದಾಗ ತೊಯ್ದು ಹೋಗ್ಬಿಟ್ಟದ. ಫುಲ್ ತೊಯ್ದ. ಸ್ವೀಟಿ ಪ್ರ್ಯಾಂಕ್ ಆಯ್ತು ನೀನು ಕೂಡ. ಸ್ವೀಟಿ ದಿಗಿ ಬಂದ ನೋಡಿದ್ದಾರೆ. ರೈಸ್ ಇವಾಗ ಫುಲ್ ಮನೆಯೆಲ್ಲ ಕತ್ಲಾಗ್ಬಿಟ್ಟದ. ಲೈಟ್ ಹೋಗ್ಯಾವ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾರೆ. ಅವಶ್ಯ ಅಂತ ಲೈಟ್ ಹೋಗ್ಯಾವ. ಮನೆಯೆಲ್ಲ ಫುಲ್ ಕತ್ಲಾಗ್ಬಿಟ್ಟದ. ಇವಾಗ ನಾವು ಸ್ವಲ್ಪ ಮಾರ್ಕೆಟ್ ಹೋಗೋಕೆ ನಾವು ಪ್ಲ್ಯಾನ್ ಆಗಿದ್ವಿ. ಏನಾಗುತ್ತೋ ಏನಿಲ್ಲೋ ಗೊತ್ತಿಲ್ಲ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಅನಿಸ್ತದ. ಹಿಂಗೆ ಬೀಸಾಗ್ತದೆ ಮಳೆ. ಹಿಂಗೆ ಇಷ್ಟೊತ್ತನ ಹಿಂಗೆ ಬಂತು. ಇವಾಗ ಹಿಂಗೆ ಬರ್ತದ. ಮನೆ ಇವಾಗ ಇದೆಲ್ಲ ಸ್ವಲ್ಪ ಹೋಗಿ ಮಾರ್ಕೆಟಿಗೆ ಹೋಗಿ ಬರುವ. ಲೆಟ್ಸ್ ಗೋ ಬರೋಣ ಗೈಸ್. ಇವಾಗ ಫೈನಲಿ ರೆಡಿ ಆಗೋದ್ರೊಳಗಡೆ ಕತ್ಲನೇ ಆಯಿತು. ಮಳೆ ಬಂದು ಗಾಳಿ ಬೀಸಿ ಎಲ್ಲ ಇವಾಗ ಸ್ವಲ್ಪ ನಿವಂತಾಯ್ತು. ಅದಕ್ಕೈತೆಲ್ಲ ಫಟಾಫಟ್ ಅಂತ ಹೇಳಿ ರೆಡಿ ಆಗಿನಿ. ಅಂದ್ರೆ ಸ್ವಲ್ಪ ರೆಡಿ ಆಗಿನಿ. ಮಾರ್ಕೆಟ್ಗೆ ಹೋಗ್ಬೇಕಂತ ಹೇಳಿದ್ರೆ ಈಗ ನೋಡ್ರಿ ನಮ್ಮ ಸ್ವೀಟಿ ತಾನು ಬರ್ತೀನಿ ಅಂತ ಹೇಳಿ ರೆಡಿ ಆಗಿ ಬಂದಿರ್ತಾಳ. ಬಿಟ್ಟು ಹೋಗೋದದ. ಪಟಾಕಿ ಹೋಗ್ಬಿಟ್ಟು ಬರೋದ್ರೆ ಕತ್ಲಾಗದ ನನಗೆ ಗೊತ್ತದ. ಇಲ್ಲಿ ನೋಡ್ರಿ ಗೈಸ್ ಇಲ್ಲಿ ಬೆಳಗ್ಗೆ ಬೋರ್ವೆಲ್ ಆಗಕತ್ತಿರೋದು ಸಿಕ್ಕಾಪಟ್ಟೆ ಸೌಂಡ್ ಆಯ್ತು. ಎಷ್ಟು 4 ಗಂಟೆ 5 ಗಂಟೆ ಸೌಂಡ. ಬಾಗಲ ತೆಗಿಲಿಲ್ಲ ಅಂದ್ರೆ ಸೌಂಡ್. ನಮಗೆ ಸೌಂಡ ಬಾಜು ಮನೆಯವ್ರಿಗೆ ಎಷ್ಟು ಸೌಂಡ್ ಆಗಿರತ್ತಿಲ್ಲ. ಸಿಕ್ಕಾಪಟ್ಟೆ ಸೌಂಡ್. ಅದಕ್ಕೆ ಬ್ಲಾಗ್ ಶುರು ಮಾಡಿರಲಿಲ್ಲ ನಾನು. ಅದಕ್ಕೆ ಇವಾಗ ಶುರು ಮಾಡಿರಲಿಲ್ಲ. ಪಟಾಕಿ ಹೋಗಿ ಒಂದಿಷ್ಟು ಏನೇನೋ ತೊಗೊಂಡ್ಬರ್ಬೇಕಾದ್ರೆ ತೊಗೊಂಡು ಬರುವಂಥ. ಲೆಟ್ಸ್ ಗೋ ಹೋಗೋ ಬನ್ನಿ. ಈಗ ನೋಡ್ರಿ ಮತ್ತೆ ಯಾವ ಥರ ಕಾಣಕತ್ತದ. ಅಲ್ಲಿ ನಮ್ಮ ಬುದ್ಧ ಇಟ್ಟಿವಿ. ಒಂದೊಂದು ಅಪ್ಡೇಟ್ ಮಾಡಕತ್ತೀವಿ. ಅಪ್ಡೇಟ್ ಮಾಡ್ಕೊತ ಹೋಗೋದ. ನಮ್ಮ ಶಿಲ್ಪ ಅವರು ಏನೋ ಕೆಲಸ ಮಾಡಕತ್ತಾರ. ಅಲ್ಲಿ ನಮ್ಮ ತಂಗಿಯವರು ರೊಟ್ಟಿ ಮಾಡಕತ್ತಾರ. ಬನ್ನಿ ಐಸ್ ಹೋಗೋ ಆಯ್ತಿಲ್ಲ. ಇಲ್ಲೇ ಲೇಟ್ ಮಾಡಕ್ಕೆ ಹೋಗೋದು ಲೇಟ್ ಆಗುತ್ತಾ ಸ್ವಲ್ಪ. ಅದು ಐಸ್ ಬನ್ನಿ ಗೈಸ್ ಫೈನಲಿ ಮಾರ್ಕೆಟ್ ಹೋಗ್ಬಿಟ್ಟು ಇವಾಗ ಬಂದ್ವಿ. ನೀವು ಹೋಗ್ಬೇಕಾದ್ರೆ ಸ್ವಲ್ಪ ಒಂದಿಷ್ಟು ಮೊಮೋಸ್ ಪಾರ್ಸಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬಂದಿದ್ವಿ. ಇಲ್ಲಿ
ನಮ್ಮ ತಂಗಿ ಹೇಳಿದ್ರು ಮೊಮೋಸ್ ತಿನ್ನಂಗೆ ಒಂದು ಸರ್ತಿ ತಿನ್ನಿಸು ಅಂತ ಕೇಳಿದ್ರು ಅವಸರ ಅಂತ ಹೇಳಿಕೆ ಇವಾಗ ಹೆಂಗೋ ಅಂತೀವಲ್ಲ ಅಂತ ಹೇಳಿಕೆ ಮೊಮೋಸ್ ತೊಗೊಳಕತ್ತ ಬಂದಿದ್ವಿ ಅವ್ರಿಗೆ ಒಂದು ಪ್ಲೇಟ್ ಮತ್ತು ನಮಗೆ ಐತಲ್ಲ ರೋಲ್ ಇಲ್ಲಿ ತೊಗೊಂಡದ ಅದಕ್ಕೆ ಹೆಚ್ಚು ಇವಾಗ ಡೈರೆಕ್ಟ್ ಮನೆಗೆ ಸಿಕ್ಕೊಂತ ನಿಮಗೆ ಅಷ್ಟು ಮಾಡ್ಕೊಡ್ತಾರೆ ಅದಕ್ಕೆ ಭಾಳ ಸಣ್ಣ ಗೈಸ್ ಫೈನಲ್ ಅಲ್ಲಿಂದ ಇವಾಗ ಡೈರೆಕ್ಟ್ ಮನೆಗೆ ಬಂದೆ ಸುಸ್ತೊಂದು ಸ್ವಲ್ಪ ಡಿ ಜೆ ಚರ್ಕಂತ ಕಡೆ ಸೈಡ ಭಾಳ ಆ್ಯಂಡ್ ಯಾರೋ ಹೊಂಟ್ರಲ್ಲ ಅಂತ ಗೈಸ್ ಎಮ್ ಎಲ್ ಹೊಂಟ್ರಕ್ಕಂತದ ಡಿ ಜೆ ಉದ್ಘಾಟನೆ ಸಲುವಾಗಿ ಸಿಕ್ಕಾಪಟ್ಟೆ ಪೊಲೀಸ್ ಅಂತಿದ್ರು ಎಲ್ಲ ಕಡೆ ಇನ್ನೊಂದೇನಪ್ಪ ಅಂದ್ರೆ ನಾನು ಅಂದ್ಕೊಂಡಿದ್ದೆ ತಣ್ಣಗಿರ್ತದ ಭಾಳ ಭಾಳ ಚಳಿ ಬಿಡ್ತದ ಚಳಿಕರೆ ಉಡ್ಡಿ ಹಾಕೊಂಡು ಹೋಗಿನಿ ಏನು ದಗಿ ಬಿಡ್ತು ಒಳಗೆ ಟಿ ಶರ್ಟ್ ತೊಯ್ದು ಬಿಡುತ್ತೆ ನಮ್ಗೆ ಇಪ್ಪ ಮಾರ್ಕೆಟ್ದಾಗ ಫುಲ್ ನನಗೆ ಅನ್ಕಂಫರ್ಟೇಬಲ್ ಆಗಿಬಿಡುತ್ತೆ ನಾನು ತಿರುಗಾಡೋಕ್ಕೆ ಸಿಕ್ಕಾಪಟ್ಟೆ ತೊಯ್ದು ಬಿಡ್ತಪ್ಪ ಅಪ್ಪ ನಾನು ಅನ್ಕೊಡ್ದೆ ಮಳೆ ತಾಬಡ ಮಳೆ ಬಂದವಲ್ಲ ತಾಬಡ ಮಳೆ ಬಂದದ ತಳಿಕೆ ನಾ ಫುಲ್ ಆಗಿದ್ದಾಗ ನೋಡಿದ್ರೆ ಅವ್ವ ಹರಳೆ ಬನ್ನಿ ಇವಾಗ ಒಂದು ಸ್ವಲ್ಪ ಏನಾದರೂ ತಂದಿದ್ವಲ್ಲ ಅದನ್ನ ತಿನ್ನು ಹೆಚ್ಚು ಹಾಕತ್ತಾರೆ ಈಗ ಯಾಕೆ ಅವ್ರಿಗೆ ಸ್ವಲ್ಪ ಹೀಟಾಗಿ ಉರ್ಬೇಕಾಗಿ ಬಾಯಿಗೆ ಅದರ ಸಲ ಆಗೈತಲ್ಲ ಅವ್ರಿಗೆ ಎಳ್ನೀರು ತಂದಾನೆ ಸ್ವಲ್ಪ ಎಳ್ನೀರು ಕುಡೀರಿ ತಂಪಾತಾರ ಎಳ್ನೀರು ಕುಡೀರಿ ತಂಪಾಗಲಿ ಅದಕ್ಕೆ ಅವನಿ ಇವಾಗ ಒಂದು ಸ್ವಲ್ಪ ಮೋಸ ಮತ್ತು ಚಿಕನ್ ತಂದಿದ್ದೆಲ್ಲ ಅದನ್ನೇ ತಿನ್ನುವ ನಾವು ಚೀಟಿ ತೋರ್ಸಲ್ಲ ನಾವು ಚೀಟಿ ಕೂಡ ಜಗಾಡಿ ಚೀಟಿ ಕೂಡ ಬಾಯಿ ಮಾತಿಬಿಟ್ಟಿವಿ ನಾವು ಲೆಟ್ಸ್ ಹೋಗ ಇವಾಗೈತಲ್ಲ ಫಟಾಫಟ ತಿನ್ನುವ ತಂಗಿ ಮಾಡ್ಬೇಕು ಅಲ್ಲಿ ಯಾರೋ ಬಂದಾರ ಎಮ್ ಎಲ್ ಎ ಫುಲ್ ಪೊಲೀಸ್ ಮನೆಗೆ ಇವಾಗ ಐತಲ್ಲ ನಮ್ಮ ತಂಗಿಗೆ ಮೊಮೋಸ್ ತಿಲ್ಲಕ್ಕ ಗೈಸ್ ಇವಾಗ ಇಲ್ಲಿ ನೋಡ್ರಿ ಮೊಮೋಸ ಮತ್ತು ರೋಲ್ ಅದ ಈ ಸೈತಲ್ಲ ಮೊಮೋಸ್ ತಿನ್ಬೇಕಂತ ಹೇಳಿದ್ರೆ ಅವ್ರ ಹೆಸರು ಮೇಲೆ ನಾವೇ ತಿಲ್ಲ ಕೊಟ್ಟು ಅವರೇ ಮಾರಿ ಕಿಂಚಿ ತಿಲ್ಲಕತ್ತಾರ ಅವರೇ ಮಾರಿ ಕಿಂಚಿ ತಿಲ್ಲತ್ತಾರ ನಾವು ಅಲ್ಲಿ ಮಸ್ತ್ ಮಾಡಿದಾರ ಅಷ್ಟು ಟೇಸ್ಟ್ ಏಕ್ ನಂಬರ್ ಮನೆ ತಿಂದ್ಬಿಟ್ಟು ಎಲ್ಲ ಸಪಾದಾಗಿ ಮಾಡ್ದೇವೆ ರೋಲಿಗೆ ಅದ ಇನ್ನೂ ಊಟ ಅದ ಇದರಾಗೆ ಅದ ಕೆಲಸ ಏನ್ರಿ ಹೇಳು ಗಾಯ್ಸ್ ಇಲ್ಲಿ ಮೊಮೋಸ್ ತೊಗೊಂಡಿನಿ ನಮ್ಮ ತಂಗಿಗೋಸ್ಕರ ಅಂತ ಹೇಳಿದ್ರೆ ಹಾಗೆಯೇ ಇಷ್ಟ ಆಗಲ್ಲ ಇವತ್ತು ಫಸ್ಟ್ ಟೈಮ್ ತಿಂದಾಳಲ್ಲ ಹಂಗಾಗಿ ಇಷ್ಟ ಆಗಿಲ್ಲ ನೆಕ್ಸ್ಟ್ ಟೈಮ್ ಇದ್ರೆ ಅದೇ ತಿಂತಾಳ ಫಸ್ಟ್ ಟೈಮ್ ರೋಲ್ನ ಒಲ್ಲ ಅಂದಳು ಅರ್ಧ ತಿಂದಕರೆ ಫಸ್ಟ್ ಟೈಮ್ ನಾ ಪಿಜ್ಜಾ ತಿಂದಾಗ ಪಿಜ್ಜಾ ನಾನು ಬಂದಿದ್ದೆ ನೀ ಎಲ್ಲ ಒಲ್ಲ ಆಮೇಲೆ ಎಲ್ಲ ತಿಂತು ಇಲ್ಲ ನೀ ಎಲ್ಲ ವಲ್ವಲ ಅನ್ನಕತ್ತಿತ್ತೀನಿ ಹೌದೇ ಗೈಸ್ ಎಲ್ಲ ವಲ್ವಲ್ ಅಂತ ತಿಂದ್ಬಿಡ್ತನ ನನಗೆ ಲಾಸ್ಟ್ ಒಂದು ಪೀಸ್ ಉಳಿಸ್ಯಾರ ಅದೊಂದು ಪೀಸ್ ತಿನ್ನ ಮತ್ತೆ ಎಲ್ಲ ನಮ್ಮ ಮೇಡಮ್ ತಿಂದಾರ ಒಟ್ಟು ಮೇಡಮ್ ಮೇಲೆ ಹಾಕ್ತಂಗ ಗೈಸ್ ಫೈನಲಿ ಶಿಸ್ತೊಂದು ಸ್ವಲ್ಪ ಊಟ ಮಾಡಿದ್ವಿ ಏಕ್ ನಂಬರ್ ಅನ್ನಂಗೆ ತಗೊಳ ಮತ್ತು ಅದು ಒಂದಿಷ್ಟು ತಿಂದಿದ್ದೀವಲ್ಲ ತಿಂದ್ಬಿಟ್ಟು ಇವಾಗ 11 ಗಂಟೆ ಊಟ ಮಾಡಿದ್ವಿ ಟೈಮ್ ಇಲ್ಲ ಟೇಬಲ್ ಇಲ್ಲ ಮಗಂತೂ 8 ಗಂಟೆಗೆ ನೋಡೋ ಟೈಮಿಂಗೆ 11 ಗಂಟೆ ಉಂಡ್ರಿ ಅದೊಂದಿಷ್ಟು ತಿಂದಿವಲ್ಲ ತಿನ್ನೋಣ ಫುಲ್ಲ ಹೆವಿ ಆಗಿಬಿಡ್ತು ಊಟ ಹೊಟ್ಯಾಗ ಅದಕ್ಕೆ ಪೂರ ಪ್ಯಾಕಾಗಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ತಿನ್ಬೇಕಾ ಅಂತ ಸ್ವಲ್ಪ ಅನ್ನ ತಿಂದೆ ಅವರಿಗೆ ಮಸಾಲೆ ರೈಸ್ ಮಾಡೋಕ್ಕಿದೆ ಮಸಾಲೆ ರೈಸ್ ಮಾಡಿದ್ರು ಅದಕ್ಕಾಗೆಲ್ಲ ತಿನ್ನಬೇಕಲ್ಲ ಅದಕ್ಕೆ ತಿಂದೆ ಏಕ್ ನಂಬರ್ ನಂಗೆ ಊಟ ಆಯ್ತು ಇವಾಗ ಮಲ್ಕೊಳ್ಳೋ ಸಮಯ ಅದಕ್ಕೆ ಶಿಸ್ತು ಸ್ವಲ್ಪ ಪಾಚ್ಕೋಬೇಕೀಗ ಪಾಚ್ಕೊಳ್ಳೋ ಸಮಯ ಅದೀಗ ಬನ್ನಿ ಮಲ್ಕೊಳ್ಳುವ ಗೈಸ್ 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 ವಾಪಸ್ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ನಿನ್ನೆ ನೈಟ ಸ್ವಲ್ಪ ಲೇಟ್ ಆಗಿತ್ತು ಮಾಡ್ಕೊಳಕ್ಕೆ ಹಂಗಾಗಿ ಮಾಡಿರಲಿಲ್ಲ ವಿಡಿಯೋ ಸೊ ಇವಾಗ ಶುರು ಮಾಡತ್ತೀನಿ ಇವಾಗ ಒಂದು ಸ್ವಲ್ಪ ನಾಷ್ಟಕ್ಕೆ ಎಬ್ಬಿಸಿದಾರೆ ಬೆಳಗ್ಗೆನೇ ಎಬ್ಬಿಸ್ಯಾರ ಅದಕ್ಕಂತೇಳಿಗೆ ನಾಷ್ಟಕ್ಕೆ ಏನು ಮಾಡ್ಯಾರ ಏನಿಲ್ಲ ಗೊತ್ತಿಲ್ಲ ಏನು ಮಾಡೀರಿ ನಾಷ್ಟಕ್ಕೆ ಬೆಳಗ್ಗೆ ಎಲ್ಲ ಟೈಮ್ 10 ಆಗದ ಇದು ಬೆಳಗ್ಗೆ ನಮಗೆ ಏನಿದ್ರು 12 ಗಂಟೆನೇ ಬೆಳಗ್ಗೆ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಇವರಿಗೆ ಸ್ವಲ್ಪ ಹೀಟ್ ಆಗ್ಯದ ಉರ್ಬಾಕಿ
ಬಾಯಿ ಹತ್ರ ಅದು ಸೊ ಅಲ್ಲಿ ನೋಡ್ರಿ ತೆಂಗಿನಕಾಯಿ ಎಳ್ನೀರು ಕುಡಿದ್ರು. ಎಳ್ನೀರು ಕುಡಿಸ್ಲಕತ್ತಾರ ನಮ್ಮ ಕ್ರೇಜಿ ಅವ್ರು. ಉರಿಬೇಕೆ ಆಗ್ಯಾವಲ್ಲ ಹೀಗಾಗಿ ಅದಕ್ಕೆ ಎಳ್ನೀರು ತಂದಿಟ್ಟಾರ ಮನ್ಯಾಗ ಸ್ವಲ್ಪ ದಿನ ಅಂತ ಹೇಳಿ ಮಾತಾಡಕ್ಕೂ ಆಗ್ತಾಯಿಲ್ಲ. ಇದು ಭಾಳ ಭಯ ಆಗುತ್ತೆ ಗೈಸ್. ಅದು ಗಾಯ ಆಯ್ತಂದ್ರೆ ಹಂಗೆ ಬಾಯಿ ತೆಗಿಲಕ್ಕೆ ಬರೋದು ನಾವೇ ಅದು ಫುಲ್ ಇಂಜುರಿ ಆಗಿಲ್ಲ. ಅಲ್ಲೇ ಆಗ್ತದೆ ಅದು. ನಮ್ಮ ಇಂಥಲ್ಲಿ ಅಂತ ಎಲ್ಲ ಕಡೆ ಆಗಿತ್ತಪ್ಪ. ನಾ ಎಲ್ಲ ನಡೀತು. ನಾವು ಎಲ್ಲ ಕಾಡು ಮನುಷ್ಯ ಇದ್ದಾಗ ಎಲ್ಲ ಹರ್ಕೊಂಡು ತಿಂದುಬಿಡ್ತೀವಿ ನಾವು. ಸ್ವಲ್ಪ ಪಾಪ ಇವ್ರು ನಾಡು ಮನುಷ್ಯರು ಅದಾರ, ಪಾಪ ಅವ್ರಿಗೆ ಕಂಟ್ರೋಲ್ ಆಗಲ್ಲ ನೋಡ್ರಿ ನಾಡು ಮನುಷ್ಯರು. ಇಷ್ಟೇ ನೋಡಿ ನನಗೆ ಇದು ತೋರಿಸಲ್ಲ ನಂದು ಮನೆಗೆ ಶಿಸ್ತು ಸ್ವಲ್ಪ ಏಕ್ ನಂಬರನ್ನು ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಲೆಟ್ಸ್ ಗೋ. A few moments later. ಓಕೆ ಗಾಯ್ಸ್, ಇವಾಗ ತಗೊಳ ನಂಗೆ ನಾಷ್ಟ ಅಂತೂ ಆಯ್ತು ಶಿಸ್ತಾಗೆ. ಇವಾಗ 11 ಗಂಟೆ ಎಲ್ಲ ಬಂದದು. ಅದಕ್ಕೆ ಐತಲ್ಲಿ ವಿಡಿಯೋ ಎಂಡ್ ಮಾಡಬೇಡ್ಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ಬಂದಿರೋದು. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಅನ್ಕೊಂಡು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋ ಸಿಗ್ತಾ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಬಾಯ್.